ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ನೋವು ನಿನ್ನನ್ನು ಬದಲಾಯಿಸುತ್ತದೆ. ಎಷ್ಟು ನೋವುಗಳನ್ನು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ನೀನು ಜೀವನದಲ್ಲಿ ಗಟ್ಟಿಯಾಗುತ್ತಾ ಹೋಗುತ್ತೀಯ. ಅತಿಯಾಗಿ ಚಿಂತಿಸಬೇಡ, ಅತಿಯಾಗಿ ಅಳಬೇಡ. ಜೀವನ ಎಲ್ಲಿಯೂ ನಿಲ್ಲುವಂಥದ್ದೇ ಅಲ್ಲ. ಅದು ಪ್ರತಿದಿನ ಸೂರ್ಯ ಹುಟ್ಟುವ ಹಾಗೆ ಹೊಸ ಹೊಸ ಅವಕಾಶಗಳನ್ನು ನಿನಗೆ ನಿನ್ನ ಜೀವನದಲ್ಲೂ ಹುಟ್ಟಿಸುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಮಗಾಗುವ ಅವಮಾನಗಳು ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಅವಮಾನಗಳಿಂದ ಕಲಿತ ಪಾಠಗಳೇ ನಿಮ್ಮ ಮುಂದಿನ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ. ನಾವು ಒಂಟಿಯಾದೆವು ಅನಿಸುತ್ತದೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ. ನಮ್ಮ ಕಷ್ಟದಲ್ಲಿ ನಮ್ಮೊಂದಿಗಿದ್ದವರೇ ನಮಗೆ ಬೆನ್ನು ತೋರಿಸಿ ಹೋದಾಗ ಜೀವನ ನಿರಾಸೆಯಲ್ಲಿ ಮುಳುಗಿ ಹೋಗುತ್ತದೆ. ನಾವು ನಂಬಿದವರೇ ನಮ್ಮ ನಂಬಿಕೆಗೆ ಮೋಸ ಮಾಡಿದಾಗ ನಮ್ಮ ಜೀವನ ಅಂತ್ಯವಾಗುವುದಿಲ್ಲ, ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಯೋಚಿಸಿ ನೋಡಿ. ಎಷ್ಟೋ ಬಾರಿ ನಮ್ಮ ಮನಸ್ಸಿಗೆ ನೋವಾಗುವುದು ನಮ್ಮವರಿಂದಲೇ ಆಗುವ ಮೋಸ, ಅವಮಾನ ಮತ್ತು ಕೀಳರಿಮೆಗಳಿಂದ. ಆದರೆ ಯಾರನ್ನೂ ಅತಿಯಾಗಿ ನಂಬದೆ ಅತಿಯಾದ ಸಲುಗೆ ನೀಡದೇ ಇದ್ದರೆ ಇವೆಲ್ಲವೂ ಮಿತಿಯಲ್ಲೇ ಇರುತ್ತದೆ. ತಾಳ್ಮೆಯಿಂದಲೇ ಎಲ್ಲ ನೋವುಗಳನ್ನು ಸಹಿಸಿಕೊಳ್ಳಿ, ಏಕೆಂದರೆ ತಾಳ್ಮೆ ಮಾತ್ರವೇ ನಮ್ಮ ಜೀವನಕ್ಕೆ ಶಕ್ತಿ ಕೊಡುವಂಥದ್ದು. ತಾಳ್ಮೆಯಿಂದ ಇದ್ದವರೇ ಗೆದ್ದವರು. ನೆನಪಿರಲಿ, ಯಾರು ಎಷ್ಟೇ ನಿನ್ನ ಜೀವನಕ್ಕೆ ತೊಂದರೆ ಮಾಡಲಿ, ಕುತಂತ್ರ ಮಾಡಲಿ, ಆದರೆ ನಿನ್ನನ್ನು ನಾನು ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ. ನನ್ನ ಮೇಲೆ ಗಟ್ಟಿಯಾದ ನಂಬಿಕೆ ಇರಲಿ. ಎಂಥದ್ದೇ ಕಷ್ಟಕರ ಪರಿಸ್ಥಿತಿಗಳು ಬಂದರೂ ನಾನು ನಿನ್ನನ್ನು ಕಾಪಾಡುತ್ತೇನೆ, ಪಾರು ಮಾಡುತ್ತೇನೆ. ಚಿಂತಿಸಬೇಡ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿರುವಂತೆ ಅನೇಕ ದಡ್ಡರು ನಾಯಕರನ್ನ ಪೂಜಿಸುವುದಕ್ಕೆ ಪ್ರಮುಖವಾಗಿ ಇದೇ ಕಾರಣ ಎಂದಿದ್ದಾನೆ. ಅಂದರೆ ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ. ಆದುದರಿಂದ ದೇವತೆಗಳನ್ನ ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನ ಪಡೆಯುತ್ತಾರೆ. ಐಹಿಕ ಜಗತ್ತಿನಲ್ಲಿ ದೇವತೆಗಳ ವಿಷಯವಾಗಿ ದೊಡ್ಡ ತಪ್ಪು ಕಲ್ಪನೆಗಳಿವೆ. ಬಹು ದೊಡ್ಡ ವಿದ್ವಾಂಸರಂತೆ ತೋರಿಸಿಕೊಳ್ಳುವ ಅಲ್ಪಮತಿಗಳು ಈ ದೇವತೆಗಳನ್ನು ಭಗವಂತನ ವಿವಿಧ ರೂಪಗಳೆಂದು ಭಾವಿಸುತ್ತಾರೆ. ವಾಸ್ತವವಾಗಿ ದೇವತೆಗಳು ಭಗವಂತನ ವಿವಿಧ ರೂಪಗಳಲ್ಲ, ಅವರು ಭಗವಂತನ ವಿಭಿನ್ನಾಂಶಗಳು. ದೇವರು ಒಬ್ಬನೇ, ವಿಭಿನ್ನಾಂಶಗಳು ಹಲವು. ವೇದಗಳು ನಿತ್ಯೋ ನಿತ್ಯಾನಾಂ ಎಂದರೆ ದೇವರು ಒಬ್ಬನೇ ಎಂದು ಹೇಳುತ್ತವೆ. ಯಾರು ಶ್ರೀ ಕೃಷ್ಣನಿಗೆ ಸಮನಾಗಲಾರರು. ಈಶ್ವರಃ ಪರಮಃ ಕೃಷ್ಣಃ ಎಂದರೆ ಭಗವಂತನು ಒಬ್ಬನೇ, ಅವನು ಕೃಷ್ಣ. ಈ ಐಹಿಕ ಜಗತ್ತಿನಲ್ಲಿ ದೇವತೆಗಳಿಗೆ ಅಧಿಕಾರವನ್ನು ವಹಿಸಿಕೊಡಲಾಗಿದೆ. ಈ ದೇವತೆಗಳಲ್ಲಿ ಜೀವಿಗಳು ಅಂದರೆ ನಿತ್ಯಾನಾಂ, ಅವರಿಗೆ ಬೇರೆ ಬೇರೆ ಮಟ್ಟಗಳ ಐಹಿಕ ಅಧಿಕಾರವಿರುತ್ತದೆ. ಅವರೆಲ್ಲ ಭಗವಂತನಿಗೆ ನಾರಾಯಣ, ವಿಷ್ಣು ಅಥವಾ ಕೃಷ್ಣರಿಗೆ ಸಮನಾಗಲಾರರು. ಭಗವಂತನು ದೇವತೆಗಳು ಒಂದೇ ಮಟ್ಟದವರು ಎಂದು ಭಾವಿಸುವವನಿಗೆ ನಾಸ್ತಿಕ ಅಥವಾ ಪಾಷಂಡಿ ಎಂದು ಹೆಸರಿಸಲಾಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ. ಮತ್ತು ಬ್ರಹ್ಮ, ಶಿವನಂತಹ ಹಿರಿಯ ದೇವತೆಗಳನ್ನು ಭಗವಂತನೊಡನೆ ಹೋಲಿಸಲು ಸಾಧ್ಯವಿಲ್ಲ. ವಾಸ್ತವವಾಗಿ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಭಗವಂತನನ್ನು ಪೂಜಿಸುತ್ತಾರೆ. ಆದರೆ ಆಶ್ಚರ್ಯಕರವಾದ ಸಂಗತಿ ಎಂದರೆ ಮನುಷ್ಯತ್ವ ರೂಪಣೆಯಿಂದ ಅಥವಾ ಪ್ರಾಣಿತ್ವ ರೂಪಣೆಯ ಪ್ರಭಾವದಿಂದ ದಡ್ಡರು ಅನೇಕ ಮಂದಿ ಮಾನವ ನಾಯಕರನ್ನು ಪೂಜಿಸುತ್ತಾರೆ. ಇಹ ದೇವತಃ ಎಂದರೆ ಇಹಲೋಕದ ಪ್ರಬಲ ಮನುಷ್ಯ ಅಥವಾ ದೇವತೆ. ಆದರೆ ನಾರಾಯಣ, ವಿಷ್ಣು ಅಥವಾ ದೇವೋತ್ತಮ ಪರಮಪುರುಷನಾದ ಕೃಷ್ಣನು
ಈ ಲೋಕಕ್ಕೆ ಸೇರುವುದಿಲ್ಲ. ಆತನು ಭೌತಿಕ ಸೃಷ್ಟಿಯಿಂದ ಮೇಲಿರುವವನು, ಅದನ್ನು ಮೀರಿದವನು. ಇದರ ಬಗ್ಗೆ ಶಂಕರಾಚಾರ್ಯರ ವಾದವೇನು ಗೊತ್ತಾ? ನಿರಾಕಾರಿಗಳ ನಾಯಕನಾದ ಶ್ರೀಪಾದ ಶಂಕರಾಚಾರ್ಯರು ಸಹ ನಾರಾಯಣ ಅಥವಾ ಕೃಷ್ಣನು ಭೌತಿಕ ಸೃಷ್ಟಿಯನ್ನ ಮೀರಿದವನು ಎಂದು ವಾದಿಸುತ್ತಾರೆ. ಆದರೆ ಮೂರ್ಖರು ಹೃತಜ್ಞಾನ ದೇವತೆಗಳನ್ನು ಪೂಜಿಸುತ್ತಾರೆ, ಏಕೆಂದರೆ ಅವರಿಗೆ ತಕ್ಷಣ ಫಲಗಳು ಬೇಕು. ದೊರೆತರೂ ಅದು ಅಲ್ಪಕಾಲದ್ದು ಮತ್ತು ಸಾಕಷ್ಟು ಬುದ್ಧಿ ಇಲ್ಲದವರಿಗೆ ದೊರೆಯುವಂಥದ್ದು ಎಂದು ಅವರಿಗೆ ತಿಳಿಯುವುದಿಲ್ಲ. ವಿವೇಕಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾನೆ. ಆತನು ತಕ್ಷಣದ ಮತ್ತು ಅಲ್ಪಕಾಲದ ಫಲಕ್ಕಾಗಿ ಕ್ಷುದ್ರ ದೇವತೆಗಳನ್ನು ಪೂಜಿಸುವ ಅಗತ್ಯವಿರುವುದಿಲ್ಲ. ಈ ಭೌತಿಕ ಜಗತ್ತು ನಾಶವಾದಾಗ ಈ ಭೌತಿಕ ಜಗತ್ತಿನ ದೇವತೆಗಳು, ಅವರ ಆರಾಧಕರು ನಾಶ ಹೊಂದುತ್ತಾರೆ. ಈ ದೇವತೆಗಳ ವರಗಳು ಐಹಿಕವಾದವು ಮತ್ತು ಅಲ್ಪಕಾಲದವು. ದೇವತೆಗಳು, ಅವರ ಆರಾಧಕರು ಸೇರಿದಂತೆ ಐಹಿಕ ಜಗತ್ತುಗಳು ಹಾಗೂ ಅವುಗಳ ನಿವಾಸಿಗಳು ವಿಶ್ವಸಾಗರದಲ್ಲಿ ಬರೀ ಗುಳ್ಳೆಗಳಿದ್ದಂತೆ. ಆದರೆ ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಭೂಮಿ, ಕುಟುಂಬ ಮತ್ತು ಭೋಗ ಸಾಮಗ್ರಿಗಳ ಐಹಿಕ ಶ್ರೀಮಂತಿಕೆ, ಇಂತಹ ಅಲ್ಪಕಾಲದ ವಿಷಯಗಳ ಹುಚ್ಚು ಇರುತ್ತದೆ. ಇಂತಹ ತಾತ್ಕಾಲಿಕ ವಸ್ತುಗಳನ್ನು ಪಡೆಯಲು ಜನರು ದೇವತೆಗಳನ್ನು ಅಥವಾ ಮನುಷ್ಯ ಸಮಾಜದ ಬಲಿಷ್ಠರನ್ನು ಪೂಜಿಸುತ್ತಾರೆ. ಒಬ್ಬ ರಾಜಕೀಯ ನಾಯಕನನ್ನು ಪೂಜಿಸಿ ಒಬ್ಬ ಮನುಷ್ಯನು ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಗಿಟ್ಟಿಸಿದರೆ ತಾವು ದೊಡ್ಡವರನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾನೆ. ಆದುದರಿಂದಲೇ ನಾಯಕರು ಅಥವಾ ಪ್ರಭಾವಿ ವ್ಯಕ್ತಿಗಳು ಎನಿಸಿಕೊಂಡವರಿಗೆ ಅವರೆಲ್ಲ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾರೆ, ಇಂತಹ ಫಲಗಳನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಐಹಿಕ ಅಸ್ತಿತ್ವದ ಬವಣೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಕೃಷ್ಣ ಪ್ರಜ್ಞೆಯಲ್ಲಿ ಇಂತಹ ದಡ್ಡರಿಗೆ ಆಸಕ್ತಿಯೇ ಇರುವುದಿಲ್ಲ. ಅವರೆಲ್ಲ ಇಂದ್ರಿಯ ಭೋಗವನ್ನಷ್ಟೇ ಬಯಸುತ್ತಾರೆ. ಇಂದ್ರಿಯ ಭೋಗಕ್ಕಾಗಿ ಅಲ್ಪ ಸೌಲಭ್ಯವನ್ನು ಪಡೆಯಲು ದೇವತೆಗಳೆಂದು ಕರೆಯಲಾದ ಶಕ್ತಿ ಸಂಪನ್ನ ಜೀವಿಗಳ ಪೂಜೆಗೆ ಅವರು ಆಕರ್ಷಿತರಾಗುತ್ತಾರೆ. ಜನರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಂಟಾಗುವುದು ಬಹು ವಿರಳ ಎಂದು ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳು ಹೇಳಿಕೊಡುತ್ತವೆ. ಅವರಿಗೆ ಐಹಿಕ ಸುಖ ಭೋಗದಲ್ಲಿಯೇ ಬಹುಮಟ್ಟಿಗೆ ಆಸಕ್ತಿ ಇರುತ್ತದೆ. ಆದುದರಿಂದ ಅವರು ಯಾರಾದರೂ ಬಲಿಷ್ಠ ಜೀವಿಯನ್ನಷ್ಟೇ ಪೂಜಿಸುತ್ತಾರೆ. ನಾವು ಯಾವಾಗಲೂ ಭಗವಂತನ ಧ್ಯಾನ ಮಾಡಬೇಕು, ಅಂದರೆ ಸದಾ ಕಾಲವೂ ಕೃಷ್ಣ ಪ್ರಜ್ಞೆಯಲ್ಲಿರಬೇಕು. ಈ ಭೌತಿಕ ಇಂದ್ರಿಯ ಸುಖ ನೀಡುವ ಭೌತಿಕ ವಿಚಾರಗಳಿಗೆ ನಾವು ಒತ್ತು ನೀಡಿದರೆ ನಮ್ಮ ಜೀವನಕ್ಕೆ ಯಾವುದೇ ಅರ್ಥವಿರುವುದಿಲ್ಲ. ನಮ್ಮ ಆತ್ಮ ಪರಿಶುದ್ಧವಾಗಿದ್ದಾಗ ಅಥವಾ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕೃಷ್ಣನನ್ನು ನಂಬಿದಾಗ ಮಾತ್ರವೇ ನಾವು ಅವನ ಮೆಚ್ಚುಗೆಗೆ ಪಾತ್ರರಾಗಬಹುದು ಎನ್ನುವುದು ಭಗವದ್ಗೀತೆಯ ಈ ತಾತ್ಪರ್ಯವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.